ಕೃಷ್ಣಕುಮಾರಿ ಚಿತ್ರರಂಗದಲ್ಲಿ ಇದ್ದದ್ದು ಸುಮಾರು 20 ವರ್ಷಗಳ ಕಾಲ. ಲೈಟ್ಸ್, ಕ್ಯಾಮರಾ, ಆಕ್ಷನ್ ಅಂತ ಹೇಳಿದರೆ ರೋಮಾಂಚನಗೊಳ್ಳುತ್ತಿದ್ದ, ಅದ್ಭುತವಾಗಿ ನಟಿಸ್ತಾ ಇದ್ದ ಕೃಷ್ಣಕುಮಾರಿ ಚಿತ್ರರಂಗವನ್ನು ಏಕಾಏಕಿ ತೊರೆದದ್ದು ಯಾಕೆ ಮತ್ತು ಅದಾದ ನಂತರದ ಜೀವನವನ್ನು ಕಟ್ಟಿಕೊಂಡದ್ದು ಹೇಗೆ? ಬನ್ನಿ ಅವರನ್ನೇ ಕೇಳೋಣ. ಕನ್ನಡಿಯಲ್ಲಿ ಮೂಡುತ್ತಿದ್ದ ತನ್ನ ಅಪರೂಪದ ರೂಪವನ್ನು ಕಂಡು ಹೆಮ್ಮೆ ಪಡುವ ಹೀರೋಯಿನ್ ಒಬ್ಬಳು ಅದನ್ನು ಶಾಶ್ವತವಾಗಿ ಕಳಚಿ ಇನ್ನೊಂದು ಲೋಕಕ್ಕೆ ಹೊಂದಿಕೊಳ್ಳಬೇಕೆಂದರೆ ಅದು ಕಷ್ಟ ಅಲ್ಲವಾ? ಕೃಷ್ಣಕುಮಾರಿ ಅವರ ಹತ್ತಿರ ಈ ಪ್ರಶ್ನೆ ಕೇಳಿದರೆ ಅವರ ಮುಖದಲ್ಲಿ ಒಂದು ಸಣ್ಣ ನೋವಿನ ಸೆಳಕು ಕಂಡು ಕಾಣದಂತೆ ಮಿಂಚಿ ಮರೆಯಾಗುತ್ತೆ. ಆದರೆ ಯಾವತ್ತಿದ್ರೂ ವಾಸ್ತವವನ್ನು ಒಪ್ಪಿಕೊಳ್ಳಲೇಬೇಕಲ್ವಾ? ಇಪ್ಪತ್ತು ವರ್ಷಗಳ ಚಿತ್ರರಂಗದ ಸಹವಾಸ, 120ಕ್ಕೂ ಹೆಚ್ಚು ಸಿನಿಮಾಗಳು, 3 ಭಾಷೆಗಳಲ್ಲಿ ಹೆಸರು ಮತ್ತು ಕೈತುಂಬ ಆಫರ್ಗಳು, ಎಲ್ಲ ಭಾಷೆಯ ದೊಡ್ಡ ಸ್ಟಾರ್ಗಳ ಜೊತೆಗೆ ಅಭಿನಯಿಸುವ ಸಂತೋಷ. ಇದೆಲ್ಲ ಇದ್ದು ಒಂದು ದಿನ ಕೃಷ್ಣಕುಮಾರಿ ಬಣ್ಣ ಕಳಚಿ ಹೊರಟರು. ಅದೇಕೆ? ನಾನು ಸಿನಿಮಾ ಇಂಡಸ್ಟ್ರಿನಲ್ಲಿ ಭಾಳ ಬ್ಯುಸಿ ಆಗಿರೋ ಟೈಮ್ನಲ್ಲಿ ನಾನು ಸಡನ್ನಾಗಿ ಬಿಟ್ಬಿಟ್ಟಿದ್ದೀನಿ. ಯಾಕಂದರೆ ಮದುವೆ ಮಾಡಿಕೊಂಡು ಸೆಟ್ಲ್ ಆಗಬೇಕಂತ. ಆದರೆ ಏನಾಯ್ತಂದರೆ ಬಿಟ್ಬಿಟ್ಟು ಮದುವೆ ಆದಮೇಲೆ ಬೆಂಗಳೂರಿಗೆ ಬಂದುಬಿಟ್ಟಿದ್ದೀನಿ. ಆಮೇಲೆ 1 ವರ್ಷ ನನಗೆ ಲೈಟ್ಸ್ ಆನು ಲೈಟ್ಸ್ ಆಫು ಇದೆಲ್ಲ ಕಿವಿನಲ್ಲಿ ಕೇಳಿಸ್ಕೊಳ್ತಾ ಇತ್ತು. ತಮಾಷೆ ಎಕ್ಸ್ಪೀರಿಯನ್ಸ್ ಅದೆಲ್ಲ. 1 ವರ್ಷ ಆಗಿದೆ ನನಗೆ ಅಡ್ಜಸ್ಟ್ ಮಾಡಿಕೊಳ್ಳೋಕ್ಕೆ. ಅದು ಆಮೇಲೆ ಗಾರ್ಡನಿಂಗು, ಅಡುಗೆ ಮಾಡೋದು ಕಲ್ತ್ಕೊಂಡಿದ್ದೀನಿ. ಆ ಲೈಫ್ ಸ್ಲೋ ಆಗಿ ಚೇಂಜ್ ಆಗೋಗ್ಬಿಡ್ತು. ಫ್ಯಾಮಿಲಿ ಲೈಫ್ ನನಗೆ ಬಂದ್ಬಿಟ್ಟಿದ್ದೀನಿ. ಹಾಗಂತ ಮದುವೆಯಾದ ನಂತರ ಕೂಡ ತೆಲುಗಿನ ಕೆಲವು ಸಿನಿಮಾಗಳಲ್ಲಿ ನಾಯಕಿಯಲ್ಲದ ಆದರೆ ಒಳ್ಳೆಯ ಅಭಿನಯಕ್ಕೆ ಅವಕಾಶವಿರುವ ಪಾತ್ರಗಳನ್ನು ಆಗಾಗ ನಿರ್ವಹಿಸಿ ಬಂದರು. ಕನ್ನಡದ ದೀಪಾ ಸಿನಿಮಾದಲ್ಲಿ ಅತಿಥಿಯಾಗಿ ಕಾಣಿಸಿಕೊಂಡರು. ಆದರೆ ಮತ್ತೆ ಬಣ್ಣ ಹಚ್ಚುವುದನ್ನು ಬಿಟ್ಟೇ ಬಿಟ್ಟರು. ಅಂದರೆ ಚಿತ್ರರಂಗದಿಂದ ಆಫರ್ಗಳು ಬರಲಿಲ್ಲವಾ? ಹೇಗೆ? ಆಫರ್ಸ್ ಬರ್ತಾನೆ ಇತ್ತು. ಯಾಕಂದರೆ ಅಷ್ಟು ಪಿಕ್ಚರ್ಸ್ನಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಅವ್ರಿಗೆ ಇನ್ನೂ ಆ್ಯಕ್ಟ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅನಿಸಿ ಅವರೆಲ್ಲ ಕೇಳ್ತಾನೆ ಇರ್ತಾರೆ. ಆದರೆ ನಾನು ಮಾಡೋಕ್ಕೆ ಏನಾಗಿದೆ ಅಂದರೆ ಈ ಲೈಫು, ಆ ಫ್ಯಾಮಿಲಿ ಲೈಫ್ ಅದು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ನಮ್ಮ ಮಗಳು ಬೇರೆ ಇದ್ದಾರೆ, ಅವರು ಎಜುಕೇಷನೆಲ್ಲ ನಾವು ನೋಡ್ಕೋಬೇಕು. ಇದಕ್ಕೆಲ್ಲ ನಾನು ರಿಫ್ಯೂಸ್ ಮಾಡಿ ಏನೋ ಫ್ಯಾಮಿಲಿ ಲೈಫ್ನಲ್ಲಿ ಚೆನ್ನಾಗಿದೆ ಅಂತ ರಿಲ್ಯಾಕ್ಸ್ ಆಗೋಗ್ಬಿಟ್ಟಿದ್ದೀನಿ. ಅದೇನೇ ಇದ್ದರೂ ಕೃಷ್ಣಕುಮಾರಿ ಅವರಿಗೆ ಅಭಿಮಾನಿಗಳ ಪ್ರೀತಿಯ ಪರಿ ಯಾವಾಗಲೂ ಅಚ್ಚರಿ ಹುಟ್ಟಿಸುತ್ತೆ. ಯಾರೂ ಅವರನ್ನು ಮರೆತಿಲ್ಲ. ಆ ಬೆಚ್ಚನೆಯ ನೆನಪನ್ನು ಕೃಷ್ಣಕುಮಾರಿ ಬಿಚ್ಚಿಡುವುದು ಹೀಗೆ. ಎಲ್ಲಾದರೂ ಶಾಪಿಂಗ್ ಹೋಗಿದ್ರೆ ನೀವು ಯಾಕೆ ಆ್ಯಕ್ಟ್ ಮಾಡ್ತಾ ಇಲ್ಲ, ಇನ್ನೂ ಮಾಡಿ ಸ್ವಲ್ಪ ನಮಗೆಲ್ಲ ಇಷ್ಟ ಅಂತ ಕೇಳ್ತಾರೆ. ಹಳೆ ಪಿಕ್ಚರ್ಸ್ಗೆಲ್ಲ ಭಾಳ ಇದು ಅವ್ರಿಗೆ. ನಮ್ಮ ಹತ್ರ VCD ಎಲ್ಲ ಇದೆ, ನಾವು ನೋಡ್ತಾನೆ ಇರ್ತೀವಿ ಅಂತ ಹೇಳ್ತಾನೆ ಇರ್ತಾರೆ. ನನಗೆ ತುಂಬ ಸಂತೋಷವಾಗ್ತಾ ಇರುತ್ತೆ. ಆ ಕಾಲದಲ್ಲಿ ಆ ಹಳೆ ಪಿಕ್ಚರ್ ಇನ್ನೂ ಗ್ಯಾಪ್ ಇಟ್ಕೊಂಡು ಹೀಗೆ ಕೇಳ್ತಾರಂತ ನಮ್ಗೆ ಭಾಳ ಸಂತೋಷ. ಅವರನ್ನು ಅಭಿಮಾನಿಗಳಷ್ಟೇ ಅಲ್ಲ, ಕನ್ನಡ ಚಿತ್ರರಂಗ ಕೂಡ ನೆನಪು ಮಾಡಿಕೊಳ್ಳುತ್ತದೆ. ಯಾವುದೇ ಪ್ರಮುಖ ಸಮಾರಂಭದಲ್ಲಿ ಕೃಷ್ಣಕುಮಾರಿ ಥಟ್ಟನೆ ಎದುರಾಗುತ್ತಾರೆ. ತಮ್ಮ ಕಾಲದ ಕಲಾವಿದರು, ಸಹ ನಟ ನಟಿಯರ ಒಡನಾಟವನ್ನು ಅವರು ನೆನಪು ಮಾಡಿಕೊಳ್ಳುತ್ತಾರೆ. ಫಂಕ್ಷನ್ಸ್ಗೆಲ್ಲ ಹೋಗ್ತಾ ಇರ್ತೀನಿ. ಅವರೆಲ್ಲ ಹಳೆ ಆರ್ಟಿಸ್ಟ್ ಎಲ್ಲ ನೋಡ್ಬೋದಂತ ಒಂದು ಇಂಟ್ರೆಸ್ಟ್ ಇರುತ್ತೆ ನಮಗೆ. ಎಲ್ಲರನ್ನೇ ಮೀಟ್ ಮಾಡ್ತಾ ಇರ್ತೀವಿ. ಅವರು ಸರೋಜಿನಿ ಅವರು, ಜಯಂತಿ ಅವರು, ಲೀಲಾವತಿ ಅವರು, ಅವರನ್ನೆಲ್ಲ ಮೀಟ್ ಮಾಡಿ ಸ್ವಲ್ಪ ಹೊತ್ತು ಮಾತಾಡಿಕೊಂಡ್ರೆ ನಮಗೆ ಸಂತೋಷ. ಯಾಕಂದರೆ ಆ ಕಾಲ ವಿಷಯ ಬೇರೆ, ಇವಾಗೆಲ್ಲ ಚೇಂಜ್ ಆಗಿದೆ. ಅಟ್ಮಾಸ್ಫಿಯರೇ ಚೇಂಜ್ ಆಗಿದೆ ಫಿಲ್ಮ್ ಇಂಡಸ್ಟ್ರಿನಲ್ಲಿ. ಆದರೆ ಆ ಹಳೆ ಕಾಲ ವಿಷಯ ಎಲ್ಲ ಮಾತಾಡಿಕೊಂಡು ನಾವೆಲ್ಲ ಹ್ಯಾಪಿಯಾಗಿರ್ತೀವಿ ಆವಾಗ. ಈಗ ಕೃಷ್ಣಕುಮಾರಿ ಸಂತೃಪ್ತ ಜೀವನ ನಡೆಸುತ್ತಿದ್ದಾರೆ. ಮುದ್ದಿನ ಮಗಳು, ಅಳಿಯ ತಮ್ಮದೇ ದಾರಿ ಕಂಡುಕೊಂಡಿದ್ದಾರೆ. ಕಣ್ಣಿನ ಸಣ್ಣ ತೊಂದರೆಯಿಂದಾಗಿ ತಾತ್ಕಾಲಿಕವಾಗಿ ಪತ್ನಿಯನ್ನೇ ಅವಲಂಬಿಸಿರೋ ಪತಿಗೆ ಈ ರಾಜಕುಮಾರಿಯೇ ಸಾಥ್.
ಜೊತೆಗೆ ಮನೆ ತುಂಬ ಪ್ರಶಸ್ತಿ, ಮನದ ತುಂಬ ನೆನಪುಗಳ ಮೇಳ. ಅಭಿಮಾನಿಗಳ ರಾಜಕುಮಾರಿ ನಿವೃತ್ತಿಯ ಸಾಮ್ರಾಜ್ಯದಲ್ಲಿ ಕೂಡ ಸುಖವಾಗಿಯೇ ಇದ್ದಾರೆ. ಹೀಗೆ 20 ವರ್ಷಗಳ ಕಾಲ ತೆರೆ ಮೇಲೆ ಮಿಂಚಿದ ಕೃಷ್ಣಕುಮಾರಿ ಅದಾದ ನಂತರ ನಿರ್ಧಾರ ಬದಲಾಯಿಸಿದ್ರು. ತೆರೆಯಿಂದ ಮರೆಯಾದ್ರು, ಗೃಹಿಣಿಯ ಪಟ್ಟ ಅಲಂಕರಿಸಿದ್ರು. ಆದರೆ ಅವರ ಅಭಿಮಾನಿಗಳ ಬೇಡಿಕೆ ಏನಂದ್ರೆ ಅವ್ರು ಇನ್ನಷ್ಟು ಅಭಿನಯಿಸಬೇಕಾಗಿತ್ತು ಅನ್ನೋದು. ಆದರೆ ಪ್ರಾಯಶಃ ಆ ಬೇಡಿಕೆ ಈಡೇರುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಆದರೆ ಒಂದು ಉಪಾಯ ಏನಂದ್ರೆ ಅವರ ಹಳೆಯ ಚಿತ್ರಗಳನ್ನ ಮತ್ತೊಂದ್ಸಲ ನೋಡಬಹುದು ಟಿವಿನಲ್ಲಿ. ಆ ಮೂಲಕ ಅವ್ರನ್ನ ಮಿಸ್ ಮಾಡ್ಕೊಳ್ಬಹುದು, ಮತ್ತೊಂದ್ಸಲ ಅವ್ರಿಗೆ ಥ್ಯಾಂಕ್ಸ್ ಕೂಡ ಹೇಳ್ಬೋದು ಈ ಅದ್ಭುತ ಚಿತ್ರಗಳಿಗಾಗಿ. ಇದು ಈ ಹೊತ್ತಿನ ಔಟ್ ಆಫ್ ಫೋಕಸ್. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24/7. ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬೇಕಾದ್ರೆ ಈ ವಿಳಾಸಕ್ಕೆ ಬರೆದು ಕಳಿಸಿ. ಔಟ್ ಆಫ್ ಫೋಕಸ್ ವಿಭಾಗ, ಸುವರ್ಣ ನ್ಯೂಸ್ 24/7, ಎಂಬಸಿ ಸ್ಕ್ವೇರ್, ಇನ್ಫೆಂಟ್ರಿ ರೋಡ್, ಬೆಂಗಳೂರು 56001. ನಮ್ಮ ಇಮೇಲ್ ವಿಳಾಸ outofocus@suvarnanews.in.